ಈಗ ಒಂದು ರೌಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಮಾಡಿದ್ದೀನಿ ನಾನು. ಓಕೆ, ಬೆಳ್ಳುಳ್ಳಿ ನೋಡಿ ಜಜ್ಕೊಂಡಿದ್ದೀನಿ. ಜಜ್ಜಿದ್ರೆ ಅದು ಒಳ್ಳೆ ಪರಿಮಳ ಬರುತ್ತೆ. ಹಾಗಾಗಿ ಹೆಲ್ತ್ ವೈಸ್, ಫೈನಾನ್ಸ್ ಎಲ್ಲ ರೀತಿಯಲ್ಲಿ ಪೀಸ್ ಆಫ್ ಮೈಂಡ್. FM ಓಡ್ತಾ ಇದೆ ಹಿಂದ್ಗಡೆ. ಸೂಪರ್ ಚಾನಲ್ ರೀ. ಸಿಂಪಲ್ ದಳಿತಾಯ್ ಬೇಳೆ ಸಾರು. ಮತ್ತೆ ಇದು ಏನು ಮಾಡಿ ಪಲ್ಯ ಮಾಡಿ ಬೇಜಾರಾಗುತ್ತೆ. ಓಕೆ, ಇದು ಕ್ಯಾರೆಟ್ದು. ಹಲೋ ಮೈ ಡಿಯರ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಹ್ಯಾಪಿ ಸ್ಯಾಟರ್ಡೇ, ಜೈ ಹನುಮಾನ್. ಇವತ್ತೇನು ಗೊತ್ತಾ, ಸ್ಯಾಟರ್ಡೇ ಎಲ್ಲರಿಗೂ ರಜಾ ಅಲ್ವಾ? ಎಲ್ಲರೂ ರಿಲ್ಯಾಕ್ಸ್ ಮಾಡಿರ್ತಾರೆ ಪಾಪ. 5 ದಿನ ಹೆಕ್ಟಿಕ್ ಆಗಿರುತ್ತೆ ಕೆಲಸ. ಓಡು, ನಿದ್ರಲ್ಲಿ ಕೂತ್ಕೋ, ಅಷ್ಟು ದೂರ ಡಿಸ್ಟೆನ್ಸ್ ಹೋಗು, ಬಾ, ಫ್ರಸ್ಟ್ರೇಟ್ ಆಗಿದೆ. ಸ್ಯಾಟರ್ಡೇ ಸಂಡೇ ದೇ ಹ್ಯಾವ್ ಟು ರಿಲ್ಯಾಕ್ಸ್ ಕಂಪ್ಲೀಟ್ಲಿ. ಚೆನ್ನಾಗಿ ರಿಲ್ಯಾಕ್ಸ್ ಮಾಡಬೇಕು. ಓಕೆ, ಸೊ ಇವತ್ತು ನಾನು ಏನಿಲ್ಲ ರೀ, ಸಿಂಪಲ್ ದಳಿತಾಯ್ ಬೇಳೆ ಸಾರು. ಮತ್ತು ಇದು ಏನು ಮಾಡಿ ಪಲ್ಯ ಮಾಡಿ ಬೇಜಾರಾಗುತ್ತೆ. ಓಕೆ, ಇದು ಕ್ಯಾರೆಟ್ದು ಸ್ಯಾಲಡ್ ಮಾಡ್ತೀನಿ. ಕ್ಯಾರೆಟ್ ತುರಿಯೋದು, ಈರುಳ್ಳಿ ಸಣ್ಣ ಕಟ್ ಮಾಡೋದು, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಲಾಸ್ಟು ಮೊಸರು ಮಿಕ್ಸ್ ಮಾಡಿ ಉಪ್ಪು ಹಾಕೋದು, ಅಷ್ಟೇ. ವೆರಿ ಗುಡ್ ಫಾರ್ ಹೆಲ್ತ್. ಇದು ಏನಾದ್ರು ಸ್ಪ್ರೌಟ್ಸ್ ಇದ್ರೆ ಹಾಕೊಂಡು ಅನ್ಕೊಂಡು ನಿನ್ನೆ ಅದು ಮುಗ್ಗಂಬಳು ಮಾಡಿಬಿಟ್ಟೆ, ಅಲ್ಲಿ ಹೆಸರು ಕಾಳ್ದು ಪಲ್ಯ ಮಾಡಿಬಿಟ್ಟಿದ್ದು. ಅದು ಇದ್ದಿದ್ದು ಅದು ಹಾಕಿದ್ರೆ ಚೆನ್ನಾಗಿರೋದು ಅಷ್ಟೇ. ಈಗ ಕಾರ್ನ್ ಬೇಯಿಸ್ತಾ ಇದ್ದೀನಿ, ಅಮೇರಿಕನ್ ಕಾರ್ನು. ಸುಮ್ಮನೆ ಜಸ್ಟ್ ಇನ್ ಬಿಟ್ವೀನ್ ಮಿಡ್ ಸ್ನ್ಯಾಕ್ ಥರ. ನಂದು ಒಂದು ಟೀ ಟೈಮ್ ಇದೆಯಲ್ಲ, ಆ ಹೊತ್ತಲ್ಲಿ ಒಂದು 4 ಸ್ಪೂನ್, ಬರೀ ಟೀ ತಿನ್ನೋಕ್ಕಾಗಲ್ಲ, 4 ಸ್ಪೂನ್ ಅದು ಅಮೇರಿಕನ್ ಕಾರ್ನ್ ಹಾಕ್ಕೊಂಡು ತಿನ್ನೋಣ ಅಂದ್ಕೊಂಡಿದ್ದೀನಿ. ಮೈಕ್ರೋವೇವ್ನಲ್ಲಿ ಇಟ್ಟಿದ್ದೀನಿ. ಅದು ಸುಮ್ಮನೆ ಆಗಬೇಕು. ಇದೆಲ್ಲ ನಾಟ್ ಎ ಸ್ಪೆಷಲ್ ರೆಸಿಪಿ ಅಥವಾ ಸೋಸ್ ಅಥವಾ ಎಲ್ಲ, ಸಿಂಪಲ್ ಒನ್. ಅಡುಗೆ ಬಂದಿದ್ದೆ ನೋಡಿ. ಮತ್ತೆ ನಾನು ಕುಕ್ಕರ್ ಹಾಕ್ತಾ ಇದ್ದೀನಿ. ಇಟ್ ಈಸ್ ಗಿವಿಂಗ್ ಕಂಪನಿ. ಓಕೆ, ಇದಾದ್ಮೇಲೆ ತೋರಿಸ್ತೀನಿ. ಇವತ್ತೇನು ಸ್ಪೆಷಲ್ ಏನಿಲ್ಲ, ಬರೀ ಇದು ಕ್ಯಾರೆಟ್ಸ್ದು ಸ್ಯಾಲೆಡ್ ಥರ ದಳಿತಾಯ್ ಅಷ್ಟೆ. ನಾನು ನಂದಿನಿನೇ ಯೂಸ್ ಮಾಡೋದು, ನಂದಿನಿ ಹಾಲೇ ನಾವು ಯೂಸ್ ಮಾಡೋದು. ಯಾಕಂದರೆ ಇದು ನಮ್ಮದು ಅಥೆಂಟಿಕ್ ಪ್ರಾಡಕ್ಟ್ ರೀ, ಕರ್ನಾಟಕ. ನೋಡಿ, 1/2 ಲೀಟರ್ಗೆ ಚೆನ್ನಾಗಿದೆ, ದಪ್ಪನೂ ಇದೆ, ಒಳ್ಳೆ ಒದಗುತ್ತೆ. ನಾವೆಲ್ಲ ಇದು ನಂದಿನಿ ಎನಿ ಪ್ರಾಡಕ್ಟ್ಸ್ ತೊಗೊಳ್ರಿ, ತುಂಬ ಚೆನ್ನಾಗಿರುತ್ತೆ. ಲಡ್ಡು, ಆಮೇಲೆ ಅವ್ರ ಮೈಸೂರು ಪಾಕ್ ಅಂತೂ ಆಹಾ ಅಲ್ಟಿಮೇಟ್. ನನ್ನ ಹಸ್ಬೆಂಡ್ ಮೋಸ್ಟ್ ಫೇವರೇಟ್ ಸ್ವೀಟ್ ಇಸ್ ನಂದಿನಿ ಮೈಸೂರು ಪಾಕ್. ಓಕೆ ಫ್ರೆಂಡ್ಸ್, ಸಿಗೋಣ. ಹಲೋ ಫ್ರೆಂಡ್ಸ್, ನೋಡಿ ನಾನು ಈಗ ಕಟ್ ಮಾಡಿ ಹೀಗೆ ಡಿಸ್ಪ್ಲೇ ಮಾಡಿದ್ದೀನಿ, ಸುಮ್ಮನೆ ತೋರಿಸ್ಕೊಳಕರಿ. ಆಮೇಲೆ ಎಲ್ಲ ಮಿಕ್ಸ್ ಮಾಡಿಬಿಡ್ತೀನಿ ಸ್ಯಾಲೆಡ್ಗೆ. ನೋಡಿ, FM ಓಡ್ತಾ ಇದೆ ಹಿಂದ್ಗಡೆ. ಸೂಪರ್ ಚಾನಲ್ ರೀ. ಕನ್ನಡ ಸಾಂಗ್ಸ್ ಕೇಳಿ, ಬ್ಯೂಟಿಫುಲ್ ಸಾಂಗ್ಸ್ ಎಲ್ಲ. ನಮ್ಮ ಅಣ್ಣವ್ರದ್ದು, SPB ಅವ್ರದ್ದು ಎಲ್ಲ ಬ್ಯೂಟಿಫುಲ್ ಸಾಂಗ್, ಎಲ್ಲ ಒಳ್ಳೆ ಸಿಂಗರ್. ಯಪ್ಪ, ಅವರೆಲ್ಲ ಲೆಜೆಂಡ್ಸ್ ರೀ, ಜನ್ಮದಲ್ಲೇ ಮರೆಯೋಕ್ಕಾಗಲ್ಲ. ಅಣ್ಣವ್ರಂತೂ ಎಕ್ಸಲೆಂಟ್ ಹೀರೋ ಆಫ್ ದಿ ಎರಾ ಅಂತಾನು ಹೇಳ್ಬೋದು ಅವ್ರಿಗೆ. ನೋಡಿ, ನಂದು ಸಲಾಡ್ ಹೇಗಿದೆ ಡಿಸ್ಪ್ಲೇ, ಚೆನ್ನಾಗಿದೆ ಅಲ್ಲ? ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಹ್ಯಾವ್ ಎ ಹ್ಯಾಪಿ ವೀಕೆಂಡ್ ರೀ. ಎಲ್ಲ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ಳಿ, ಒಳ್ಳೆ ಊಟ ಮಾಡಿ, ಡೀಸೆಂಟ್, ಗುಡ್, ನ್ಯೂಟ್ರಿಷಿಯಸ್ ಫುಡ್. ಓಕೆ, ಗಾಡ್ ಬ್ಲೆಸ್ ಎವ್ರಿ ಒನ್. ಸೊ ಆಯಿತು ರೀ, ನಂದು ಕ್ಯಾರೆಟ್ ಸ್ಯಾಲೆಡ್ ಈಸ್ ರೆಡಿ. ನಾನು ತುಂಬ ದಪ್ಪ, ನೀವು ಆಮೇಲೆ ಬೇಕಿದ್ರೆ ಮೊಸರು ಹಾಕೋಬೋದು. ಈಗ ಸ್ವಲ್ಪ ನಾನು ಉಪ್ಪೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ರೈಸು, ಇವತ್ತು ದಳಿತಾಯ್ ಸಿಂಪಲ್ ಅಡುಗೆ, ಒಳ್ಳೆ ಅಡುಗೆ. ಓಕೆ, ಮಾಡಿಬಿಟ್ಟು ಹೇಳಿ ನನಗೆ. ಹೆಲ್ತ್ಗೆ ತುಂಬ, ಇದನ್ನು ಇವತ್ತು ಖಾಲಿ ಮಾಡಿಬಿಡ್ಬೇಕ್ರಿ, ಇಡಬಾರ್ದು ಇದನ್ನೆಲ್ಲ. ಮಾರ್ನಿಂಗ್ ನೈಟ್ 2 ಆಗಿಬಿಡುತ್ತೆ. ಆದಷ್ಟು ಸ್ಯಾಲೆಡ್ ಜಾಸ್ತಿ ತಗೊಳ್ಳಿ, ಇಟ್ ಈಸ್ ಗುಡ್ ಫಾರ್ ಹೆಲ್ತ್. ಕ್ಯಾರೆಟ್ ಗೊತ್ತಲ್ಲ, ಕಣ್ಣಿಗೆ ತುಂಬ ಒಳ್ಳೆಯದು, ಕಣ್ಣು ಆ್ಯಂಡ್ ಕೂದಲಿಗೆ ಎಲ್ಲ ಒಳ್ಳೆಯದು. ಮೊಸರು, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಮೊಸರು ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೇನೆ, ಚೆನ್ನಾಗಿರುತ್ತೆ. ನಂದು ಮೆಣಸು ಸ್ವಲ್ಪ ಕಡಿಮೆ ರೀ, ಖಾರ ನಾನು ಸ್ವಲ್ಪ ಜಾಸ್ತಿ ತಿನ್ನಲ್ಲ. 1 ಮೆಣಸು ಹಾಕಿದ್ದೀನಿ. ನಮ್ಮಲ್ಲಿ ಎಲ್ಲರೂ ಖಾರ ಸ್ವಲ್ಪ ಕಡಿಮೆ, ನನ್ನ ಹಸ್ಬೆಂಡು, ನನ್ನ ಎಲ್ಲರೂ ಸ್ವಲ್ಪ ಕಡಿಮೆ. ಸೊ ನೋಡಿ, ಉಪ್ಪು ಹಾಕಿ ಇಟ್ಟಿದ್ದೀನಿ. ಇನ್ನು ಏನು ಲಂಚ್, ಇನ್ನೂ ಟೈಮ್ ಇದೆ, 2 ಅವರ್ಸ್ ಇದೆ. ಅಷ್ಟರೊಳಗೆ ಏನು ಹೇಳಿ, ನಂದು ಟೀ ಟೈಮ್, ಟೀ ಬ್ರೇಕ್. ಓಕೆ, ಸೊ ಎಲ್ಲರಿಗೂ ಒಳ್ಳೇದಾಗ್ಲಪ್ಪ. ಎಂಜಾಯ್ ಯುವರ್ ಡೇ, ಟೇಕ್ ಕೇರ್, ಬಾಯ್. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಹ್ಯಾಪಿ ಅಕ್ಷಯ ತೃತೀಯ ರೀ. ದೇವ್ರು ನಿಮಗೆಲ್ಲ ಒಳ್ಳೇದು ಮಾಡಲಿ, ಒಳ್ಳೆ ಪ್ರಾಸ್ಪರ್ ಆಗಿ, ಹೆಲ್ತ್ ವೈಸ್, ಫೈನಾನ್ಸ್ ಎಲ್ಲ ರೀತಿಯಲ್ಲಿ, ಪೀಸ್ ಆಫ್ ಮೈಂಡ್ ಎಲ್ಲ, ಮೆಂಟಲ್ ಪೀಸ್ ವೆರಿ ಇಂಪಾರ್ಟೆಂಟ್. ದ್ಯಾಟ್ ಈಸ್ ದ ಮೇನ್ ರಿಯಲ್ ಟ್ರೆಜರ್. ಓಕೆ, ಸೊ ದೇವ್ರು ನಿಮಗೆಲ್ಲ ಒಳ್ಳೇದು ಮಾಡಲಿ. ಅಕ್ಷಯ ತೃತೀಯ is a auspicious day for us. Okay,
ನನ್ನ ಸ್ನಾನನೇ ಆಗಿಲ್ಲ. ಸ್ನಾನ ಎಲ್ಲ ಆದಮೇಲೆ ಆಮೇಲೆ ಪೂಜೆ ಮಾಡ್ತೀನಿ. ಇವತ್ತು ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಟೊಮೆಟೊ ಬಾತ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಟೊಮೆಟೊ ರೈಸ್ ಬಾತ್. ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಇದು ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಪೌಡರ್, ಧನಿಯಾ, ಹಲ್ದಿ ಪೌಡರ್, ಇದು ಬಿರಿಯಾನಿ ಪೌಡರ್ ಅಂತ ಇದು ಗರಂ ಮಸಾಲ ಪೌಡರ್ ಪ್ಲಸ್ ಜೀರಾ ಪೌಡರ್ ಸ್ವಲ್ಪ ಹಾಕಿದ್ದೀನಿ. ಅಕ್ಕಿ ಇದು ನಮ್ಮ ಸಿರ್ಸಿದ್ದು ಸ್ಪೆಷಲ್ ಅಕ್ಕಿ ರೀ, ಸಣ್ಣಕ್ಕಿ. ಇದು ಒಳ್ಳೆ ಪರಿಮಳ ಇರುತ್ತೆ ಇದು. ಓಕೆ, ತುಪ್ಪ ಲಾಸ್ಟಲ್ಲಿ, ತುಪ್ಪದಲ್ಲೇ ನಾವು ಒಗ್ಗರಣೆ ಹಾಕಬೇಕು. ಈರುಳ್ಳಿನ ಹಾಕ್ಬಿಟ್ಟು ಆಮೇಲೆ ಲಾಸ್ಟ್ ಎಲ್ಲ ಆ್ಯಡ್ ಮಾಡೋದು. ಫಸ್ಟ್ ಟೊಮೆಟೊನ ನೀರಲ್ಲಿ ಬೇಯಿಸ್ಕೊಳ್ಳಿ ಫಸ್ಟು ಚೆನ್ನಾಗಿ, ಆ ಸಿಪ್ಪೆಲ್ಲ ತೆಗಿಬೇಕು ಆಮೇಲೆ. ಓಕೆ, ಆಮೇಲೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಅರಿಬೇಕು. ಅರಿದಾದ್ಮೇಲೆ ಈರುಳ್ಳಿನ ಸಪ್ರೇಟ್ ಒಗ್ಗರಣೆ ಹಾಕಿ ರೈಸ್ ಫ್ರೈ ಮಾಡಿ ಉಳಿದಿದ್ದ ಆಮೇಲೆ ನೆಕ್ಸ್ಟ್ ತೋರಿಸ್ತೀನಿ ಪ್ರೊಸೀಜರ್. ಓಕೆನಾ? ದೇವರೆಲ್ಲರೂ ಒಳ್ಳೇದು ಮಾಡಲಿ. ಹ್ಯಾಪಿ ಅಕ್ಷಯ ತೃತೀಯ ರೀ. ಓಕೆ, ಫಸ್ಟ್ ಅಕ್ಕಿನ ನೆನೆಸಿಟ್ಕೊಳ್ಳಿ. ನೆನೆಸ್ಬಿಟ್ಟು ನೀರು ತೆಗೆದು ಅದು ಸ್ವಲ್ಪ ಡ್ರೈ ಆಗಬೇಕು. ಯಾಕಂದ್ರೆ ತುಪ್ಪದಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಅವಾಗ ಅದು ಉದುರಾಗಿ ಚೆನ್ನಾಗಿ ಬರಬೇಕದು. ಓಕೆ, ತೋರಿಸ್ತೀನಿ ಆಮೇಲೆ. ನೋಡಿ ಫ್ರೆಂಡ್ಸ್, ನಾನೀಗ ಕಟ್ ಮಾಡಿಬಿಟ್ಟು ಟೊಮೆಟೊನ ಹಾಫ್ ಮಾಡಿ, ಯಾಕಂದ್ರೆ ದೊಡ್ಡದಿದ್ರೆ ಅದು ಬೇಗ ಬೇಯಲ್ಲ, ಗ್ಯಾಸು ಸುಮ್ಮನೆ ವೇಸ್ಟ್ ಆಗುತ್ತೆ. ಹಾಫ್ ಮಾಡಿಬಿಡಿ. ಮತ್ತು ಅದ್ರ ಮೇಲೆ ಇದಿರುತ್ತಲ್ಲ ಅದರ ಈ ಥರ ಇಲ್ಲಿ ಇದನ್ನು ಸ್ವಲ್ಪ ಹೀಗೆ ರೌಂಡ್ ಕಟ್ ಮಾಡ್ಕೊಂಡು ತೆಗೀರಿ. ಯಾಕಂದರೆ ಸಿಪ್ಪೆ ಬೆಂದಾದ್ಮೇಲೆ ಸಿಪ್ಪೆ ತೆಗಿಲಿಕ್ಕೆ ಈಸಿ ಆಗುತ್ತೆ. ಓಕೆ, ಇದನ್ನು ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಳಿ, ಯಾಕಂದರೆ ಈ ಟೊಮೆಟೊ ರುಬ್ಬಿದ ನೀರಲ್ಲೇ ನಾವು ಇದನ್ನು ಮಾಡಬೇಕು, ಟೊಮೆಟೊ ರೈಸ್ ಬಾತ್. ಇದು ಸಿರ್ಸಿಲ್ ನಾನು ಹೇಳಿದೆಲ್ಲ ಫೇಮಸ್ ರೈಸ್ ಅಂತ. ಇದಕ್ಕೆ ಅಂಬೆಮೋರ್ ಅಂತ ಹೇಳ್ತಾರೆ ರೀ. ತುಂಬ ಒಳ್ಳೆ ಪರಿಮಳ, ವೆರಿ ನೈಸ್. ಮಾಡುವಾಗಲೇ ಅದು ಬರುತ್ತೆ. ಕಡಲೆ ಬೀಜ ಚಟ್ನಿ ಪುಡಿ, ಇದು ದಿಢೀರ್ ಅಂತ ಮಾಡೋ ಚಟ್ನಿ ಪುಡಿ. ತೋರಿಸ್ತೀನಿ ಇದು ಏನೇನು ಹಾಕ್ತಾರೆ, ಹೇಗೆ ಮಾಡೋದು ಅಂತ. ವೆರಿ ವೆರಿ ಟೇಸ್ಟಿ ರೀ. ನಮ್ಮಲ್ಲಿ ಇದ್ದಿದ್ರೆ ನಾನು ಏನು ಬೇಡ, ಪಲ್ಯನೇ ಮಾಡಬೇಕಾಗಿಲ್ಲ. ಇದ್ರ ಜೊತೆನೆ ಚಟ್ನಿ ಪುಡಿ ಜೊತೆನೆ ಚಪಾತಿ, ದೋಸೆ ಎಲ್ಲ ಹಾಕ್ತಿಂತೀನಿ ನಾನಂತೂ. ನನಗೆ ಪಲ್ಯನೇ ಬೇಡ. ನನ್ನ ಹಸ್ಬೆಂಡು ಅಷ್ಟೇ, ನನ್ನ ಮಗನಿಗೂ ತುಂಬ ಇಷ್ಟ. ಎಲ್ಲರೂ ಚೆನ್ನಾಗಿ ತಿಂತಾರೆ ಇದನ್ನು. ಸೊ ಇದನ್ನು ತೋರಿಸ್ತೀನಿ ಆಮೇಲೆ. ಓಕೆ, ಫಸ್ಟಿಗೆ ಅಕ್ಕಿ ತೊಳೆದ್ಬಿಟ್ಟು ಇಡ್ತೀನಿ. ಟೊಮೆಟೊ ಬೇಯ್ತಾ ಇದೆ. ಓಕೆ ಫ್ರೆಂಡ್ಸ್, ಇವತ್ತು ಅಕ್ಷಯ ತೃತೀಯ ಅಲ್ವಾ. ನಾನು ಇದು ಸಾಬುದಾನ ಮತ್ತು ಇದು ರೋಸ್ಟೆಡ್ ಶಾವ್ಗೆ MTR ವೀಟ್ದು ಇದೆರಡು ಸೇರಿಸಿ ಒಂದು ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ. ಓಕೆ, ಪಾಯಸಕ್ಕೆ ನಾನು ಹಾಲು ಜೊತೆಲಿ ಬಾದಾಮ್ ಹಾಕಿ ಅರಿತೀನಿ. ಸ್ವಲ್ಪ ಚೆನ್ನಾಗಿ ಬರುತ್ತೆ. ಆಮೇಲೆ ಬೆಲ್ಲ ಹಾಕ್ತೀನಿ, ಸಕ್ಕರೆ ಹಾಕಲ್ಲ. ಸಕ್ಕರೆ ಶುಗರ್ ಜಾಸ್ತಿ ಆಗಿಬಿಡುತ್ತೆ. ಶುಗರ್ ಇಲ್ಲ ನಮಗೆ, ಆದ್ರೂ ಬೇಗ ಬೇಡ, ಬೆಲ್ಲ ಹಾಕ್ಕೊಳ್ತೀನಿ. ಹಾಕ್ಬಿಟ್ಟು ಮಾಡ್ತೀನಿ. ಆಮೇಲೆ ಗೊತ್ತಿಲ್ಲ ಮಾಮೂಲು ಪಾಯಸ. ಇದನ್ನು ಬೇಯಿಸಿಬಿಟ್ಟು ಹಾಲು ಹಾಕಿ, ಹಾಲಲ್ಲಿ ಬಾದಾಮನ್ನು ಹಾಕಿ, ಬೆಲ್ಲ ಹಾಕಿ, ಲಾಸ್ಟಲ್ಲಿ ತುಪ್ಪದಲ್ಲಿ ಸ್ವಲ್ಪ ಗೇರು ಬೀಜ ಮತ್ತು ದ್ರಾಕ್ಷಿ ಹಾಕ್ಬಿಡೋದಷ್ಟೇ. ಆಮೇಲೆ ದೇವರಿಗೆ ನೈವೇದ್ಯ ಮಾಡಿ ಎಲ್ಲರೂ ಕೊಡು. ಸಿಂಪಲ್ ರೀ. ತುಪ್ಪ ಹಾಕಿದ್ದೀನಿ. ಇನ್ನು ಸ್ವಲ್ಪ ಹಿಡಿಬೋದೇನೋ. ಚಕ್ಕೆ ಲವಂಗ ಒಂದು ಇದು ದಾಲ್ಚಿನ್ನಿ ಎಲ್ಲ ಅದನ್ನು ಹಾಕ್ತೀವಿ. ಅಷ್ಟು ಜಾಸ್ತಿ ಒಳ್ಳೆದಿರಲಿಲ್ಲ, ಇದ್ದದ್ರಲ್ಲೇ ಹಾಕಿದ್ದೀನಿ. ಓಕೆ, ಇದು ಈರುಳ್ಳಿ ಉದ್ದ ಕಟ್ ಮಾಡಿದ್ರೆ ನನ್ನ ಹಸ್ಬೆಂಡ್ ಸ್ಕ್ವೇರ್ ಮಾಡಿಬಿಟ್ಟಿದೆ. ಇಡ್ಲಿ ಪರವಾಗಿಲ್ಲ. ಇದು ಟೊಮೆಟೊ ಬೇಯಿಸ್ಕೊಂಡಿದ್ದೀನಿ. ಪಾಯಸಕ್ಕೆ ರೆಡಿ ಮಾಡ್ಕೊಂಡು ನೆನೆಸಿದ್ದೀನಿ. ಸಬ್ಬಕ್ಕಿ ಇದು ಲಾಸ್ಟಲ್ಲಿ ಮಾಡ್ತೀನಿ. ರೈಸು ಉದುರುದ್ರಾಗಿದೆ. ಲಾಸ್ಟಲ್ಲಿಗ ಶುರು ಮಾಡ್ತೀನಿ ಟೊಮೆಟೊ ಬಾತ್. ಬೆಳ್ಳುಳ್ಳಿ ನೋಡಿ ಜಜ್ಕೊಂಡಿದ್ದೀನಿ. ಜಜ್ಜಿದ್ರೆ ಅದು ಒಳ್ಳೆ ಪರಿಮಳ ಬರುತ್ತೆ. ಓಕೆ, ಈಗ ಹಾಕ್ತೀನಿ. ಈರುಳ್ಳಿ ಜೊತೆಲ್ಲ ಹಾಕ್ತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಓಕೆ, ತುಪ್ಪ ಹಾಕಿದ್ದೀನಿ. ಯಾವಾಗಲೂ ಹೇಳ್ತೇನಲ್ಲ, ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ, ಬೇಗ ರೆಡ್ಡಿಶ್ ಆಗುತ್ತೆ. ತುಂಬ ಸೆಕೆರಿ ಅಡುಗೆ ಮನೇಲಿ ಇರೋಕ್ಕೆ ಆಗಲ್ಲಪ್ಪ. ಬೆಂಗಳೂರು ಇಸ್ ಬಾಯ್ಲಿಂಗ್. ಬಿಸಿಲಿಂದ ತಾಪ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಒಂದು ಮಳೆ ಬಂದರೆ ತುಂಬ ಚೆನ್ನಾಗಿರೋದು ಅಲ್ವಾ? ಏನು ಹೇಳ್ತೀರಾ? ಈಗ ಇದು ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಹುರಿದಿದೆ. ಓಕೆ, ಇದು ರೈಸ್ ಹಾಕ್ತೀನಿ. ರೈಸ್ ಹಾಕ್ಬಿಟ್ಟು ಹುರಿತೀನಿ. ಆಯಿತಾ? ಈ ಲೋಟದಲ್ಲಿ 2 ಹಾಕಿದ್ದೀನಿ ನಾನು. ನೀರು ಇದರಲ್ಲಿ ಎಕ್ಸಾಕ್ಟ್ 2ಕ್ಕಿಂತ ಸ್ವಲ್ಪ ಕಡಿಮೆ ಆದರೆ ಒಳ್ಳೆಯದು. ಯಾಕಂದರೆ ಅಕ್ಕಿ ಸ್ವಲ್ಪ ಚಿಕ್ಕ ಇದಿದೆ ಸೈಜಲ್ಲಿ. ಸ್ವಲ್ಪ ಎಕ್ಸಾಕ್ಟ್ 2 ಬೇಡ, ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಆಯಿತಾ? ಸ್ವಲ್ಪ ಮಿಡ್ಲ್ ನೋಡ್ಬೇಕು, ನೀವು ನೋಡ್ತಾ ಇರಬೇಕು. ಈಗ ನಾನು ರೈಸ್ ಹಾಕ್ತೀನಿ. ಶಬ್ದ, ಸಾರಿ ಫಾರ್ ದ ಸೌಂಡ್. ಓಕೆ, ಇದು ಚೆನ್ನಾಗಿ ಹುರಿಬೇಕು ರೀ. ಇದು ರೈಸು ಮೇನಿದೆ ಇಂಪಾರ್ಟೆಂಟ್ ಸ್ಟೇಜ್. ಅಕ್ಕಿ ಚೆನ್ನಾಗಿ ಹುರಿಬೇಕು. ಆಯಿತಾ? ಲಾಸ್ಟಲ್ಲಿ ಸ್ವಲ್ಪ ತಡ ಹಿಡಿದಿರುತ್ತೆ, ಅದು ಹಾಕ್ತೀನಿ. ಓಕೆ, ಇದಾದ್ಮೇಲೆ ತೋರಿಸ್ತೀನಿ. ಆಯಿತಾ? ಓಕೆ ಫ್ರೆಂಡ್ಸ್,
ನೋಡಿ ಫ್ರೆಂಡ್ಸ್, ಇದು ಈಗ ನಾನು ಟೊಮೆಟೊದು ನೀರು ಡ್ರೈನ್ ಮಾಡಿಟ್ಕೊಂಡಿದ್ದೇನೆ. ಸ್ವಲ್ಪ ಆರಬೇಕು, ಬಿಸಿ ಇದೆ. ಫುಲ್ ಆರಿದ ಮೇಲೆ ಮಿಕ್ಸಿಲಿ ಹಾಕಿ ಪೇಸ್ಟ್ ಮಾಡಿಬಿಡಿ. ಆಮೇಲೆ ಎಲ್ಲ ಮಿಕ್ಸ್ ಮಾಡಿ ಆ ಮಸಾಲೆ ಪೌಡ್ರೆಲ್ಲ ತೋರಿಸಿದೆಲ್ಲ ಅದೆಲ್ಲ ಹಾಕಿಬಿಟ್ಟು ಕರೆಕ್ಟ್ ಮೆಜರ್ಮೆಂಟ್ ಮಾಡಿ ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಲಿಂಬೆಹಣ್ಣು ಇಟ್ಕೊಳ್ಳಿ, ಯಾಕಂದರೆ ಇದು ಸ್ಟಿಕ್ಕಿ ಆಗಲ್ಲ. ಓಕೆ, ಇನ್ ಬಿಟ್ವೀನ್ ಒಂದು ಸಲ ಒಂದು 5-10 ಮಿನಿಟ್ಸ್ ಆದಮೇಲೆ ಒಂದು ಸಲ ಮಿಕ್ಸ್ ಮಾಡಿ ತಳ ಹತ್ತೋದಿಲ್ಲ. ಓಕೆ, ಮತ್ತು ನೀವು ಕುಕ್ಕರ್ ಮುಚ್ಚಿದ ಮೇಲೆ ಸೀಟಿ ಹಾಕೋಗಿಲ್ಲ, ಒಂದು ಲೋಟ ಮುಚ್ಚಿಬಿಡಿ. ಅದೇನೇ ಅದ್ರದ್ದು ಮೇನ್. ಓಕೆ ಫ್ರೆಂಡ್ಸ್, ನೋಡಿ ಇದು ಟೊಮೆಟೊ ನಾನು ಇದು ಮಾಡಿದ್ದೀನಿ, ಪೇಸ್ಟ್ ಥರ ಎಲ್ಲ ಸಿಪ್ಪೆಯಲ್ಲಿ ತೆಗೆದಿಟ್ಬಿಟ್ಟಿದ್ದೀನಿ. ಇದು ಅದರದ್ದು ಪೇಸ್ಟು ಹೀಗಿರುತ್ತೆ. ಇದು ಈಗ ಇರೋದನ್ನು ನಾನು ಮಿಕ್ಸಿಲಿ ಇನ್ನೂ ಸ್ವಲ್ಪ ಗಂಧ ಮಾಡಿ ಎಲ್ಲ ಮಿಕ್ಸ್ ಮಾಡ್ತೀನಿ. ಆಮೇಲೆ ಕರೆಕ್ಟ್ ತೋರಿಸ್ತೀನಿ ನಿಮಗೆ ಎಷ್ಟು ಮೆಜರ್ಮೆಂಟ್ ಅಂತ. ಆಮೇಲೆ ಎಲ್ಲ ಪುಡಿಗಳನ್ನು ಹಾಕಿ ಫ್ರೈ ಮಾಡಿ ಆಮೇಲೆ ಒಟ್ಟಿಗೆ ಕುಕ್ಕರ್ ಮುಚ್ಚಿಬಿಡೋದು. ಓಕೆ ಫ್ರೆಂಡ್ಸ್, ಈ ಲೋಟ ತೋರಿಸಿದ್ದೆಲ್ಲ ನಿಮಗೆ ಇದು ನೋಡಿ ಆಗಿದೆ ರೆಡಿ. ಇದರಲ್ಲಿ 3.25 ಹಾಕ್ತೀನಿ ಲೋಟ. ಆಮೇಲೆ ನೋಡ್ತೀನಿ ಅದು ಕನ್ಸಿಸ್ಟೆನ್ಸಿ ಹೇಗಂತ ನೋಡಿಬಿಟ್ಟು ಆಮೇಲೆಲ್ಲ ನೀವು ಪುಡಿಗಳಿಟ್ಟಿದ್ದೆಲ್ಲ ಎಲ್ಲ ರೆಡಿ ಮಾಡಿ ಇದೆಲ್ಲ ಹಾಕ್ತೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಲಾಸ್ಟ್ ಉಪ್ಪು ಟೇಸ್ಟ್ ನೋಡಿತೀನಿ. ಲಾಸ್ಟ್ ಒಂದು ಅರ್ಧ ಲಿಂಬೆಹಣ್ಣು ಬಿಡ, ಒಂಚೂರು ಲಿಂಬೆಹಣ್ಣು ಹಿಂಡ್ಬಿಡಿ, ಚೆನ್ನಾಗಿರುತ್ತೆ. ಅದು ಸ್ಟಿಕ್ಕಿ ಆಗಲ್ಲ. ಓಕೆ ಫ್ರೆಂಡ್ಸ್, ಇದೆಲ್ಲ ನಾನು ತೋರಿಸಿದ್ದೀನಲ್ಲ, ಮೆಣಸಿನ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಪುಡಿ ಆ್ಯಂಡ್ ಜೀರಿಗೆ ಪುಡಿ ಸ್ವಲ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ. ಲಾಸ್ಟ್ ಉಪ್ಪು ಹಾಕ್ತೀನಿ, ಒಂದು ಅರ್ಧ ಲಿಂಬೆಹಣ್ಣು ಹಿಂಡ್ತೀನಿ. ಲಾಸ್ಟ್ ಒಂದು ಸಲ ಟೇಸ್ಟ್ ನೋಡಿ ಮುಚ್ಚಿಟ್ಬಿಡ್ತೀನಿ. ಇಲ್ಲಿ ನಾನು ಬಾದಾಮ್ ಮತ್ತು ಕ್ಯಾಶ್ಯೂ ನೆನೆಸಿದ್ದೀನಿ ಹಾಲಲ್ಲಿ. ಇದು ಕೇಸರ್, ಅದು ಪಾಯಸಕ್ಕೆ ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ನಾವು ತಿನ್ನೋದು. ದೇವರ ಹೆಸರಲ್ಲಿ ನಾವು ತಿನ್ಬೇಡ. ಹೇಗಿದೆ ಇವತ್ತು ಇದೆಲ್ಲಿ ಬಂದರೆ ಅಕ್ಷಯ ತೃತೀಯ, ಅದಕ್ಕೆ ದೇವ್ರಿಗೆ ನೈವೇದ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆಯಿತು, ಇನ್ನೊಂದು 15-20 ಮಿನಿಟ್ಸಲ್ಲಿ ಆಗೋಗುತ್ತೆ. ಅಲ್ಲಿ ಸ್ನಾನಕ್ಕೆ ಹೋಗಿ ಪೂಜೆ ಮಾಡೋದು. ಓಕೆ, ಎಲ್ಲ ಒಳ್ಳೇದು ಮಾಡಲಿ ದೇವರು. ಓಕೆ, ಅಕ್ಷಯ ತೃತೀಯ ದಿನ ಎಲ್ಲರದ್ದು ಅಭಿವೃದ್ಧಿ ಆಗಲಿ ರೀ, ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ, ಮನಸ್ಸಿಂದ ಹಾರೈಸ್ತಾ ಇದೆ. ಎಲ್ಲ ಮಿಕ್ಸ್ ಮಾಡಿದ್ದೀನಿ ನಾನು. ಓಕೆ, ಈಗ ಮುಚ್ಚಿಬಿಟ್ಟು ಕರೆಕ್ಟ್ ನೋಡ್ತೀನಿ, ಒಂದು 10-15 ಮಿನಿಟ್ಸ್ ಸಾಕೇನೋ. ಇನ್ಬಿಟ್ವೀನ್ ಒಂದ್ಸಲ ತೆಗೆದು ಲಿಡ್ಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲಿದ್ರೆ ತಳ ಹಿಡ್ಕೊಂಡ್ಬಿಡುತ್ತೆ. ಓಕೆ, ಲಾಸ್ಟ್ ಆದಮೇಲೆ ತೋರಿಸ್ತೀನಿ ರೀ. ಇಷ್ಟೇ, ಏನು ಕಷ್ಟ ಇಲ್ಲ. ಟೊಮೆಟೊ ರೈಸ್ ಅದಕ್ಕೆ ನಾನು ಸೈಡ್ ಡಿಶ್ ಇದು ಹಾಕ್ತೀನಿ, ಪಚ್ಚಡಿ ಮೊಸರದು. ಸೌತೆಕಾಯಿ ಇದೆಯಾ ಗೊತ್ತಿಲ್ಲ, ಸೌತೆಕಾಯಿ ಇದ್ರದ್ದು ಹಾಕ್ತೀನಿ. ಇಲ್ಲಿದ್ರೆ ನಾರ್ಮಲ್ ಹೀಗೆ ಈರುಳ್ಳಿ, ಹಸಿಮೆಣಸು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸಿಗೋಣ ಮತ್ತೆ. ಓಕೆ, ಹ್ಯಾವ್ ಎ ನೈಸ್ ಫೆಸ್ಟಿವಲ್. ನೋಡಿ ಫ್ರೆಂಡ್ಸ್, ಇದು ಉಗ್ಗಿ ಬರ್ತಾಯಿತ್ತು, ನಾನು ಸಣ್ಣ ಒಂದು ಹಾಕಿದ್ದೀನಿ, ಬೆಂಕಿ ಸಣ್ಣ ಮಾಡ್ಕೊಳ್ಳಿ. ಓಕೆ, ಎಷ್ಟಾಯಿತು? 135. ಒಂದು 10 ಮಿನಿಟ್ಸ್ ಆದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ ಫೈನಲ್, ಆಮೇಲೆ ಮತ್ತೆ ಮುಚ್ಚಿಬಿಡಿ. ಓಕೆ, ಈಗ ಒಂದು ರೌಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗಿಟ್ಟು ಒಂದು 5 ಮಿನಿಟ್ಸ್ ಇಟ್ಬಿಟ್ರೆ ಆಯಿತು ರೀ, ಟೊಮೆಟೊ ರೈಸ್ ಭಾತ್ ರೆಡಿ. ಆಮೇಲೆ ಟೇಸ್ಟ್ ನೋಡ್ಕೊಳ್ಳಿ. ನನಗೆ ಟೇಸ್ಟ್ ನೋಡಿ ಉಪ್ಪೆಲ್ಲ ಸರಿ ಇದೆ. ಲಾಸ್ಟಲ್ಲಿ ಫೈನಲ್ ತೋರಿಸ್ತೀನಿ. ಓಕೆ, ನಂದು ಪಾಯಸ ಆಗ್ತಾಯಿದೆ. ಇದಕ್ಕೆ ನಾನು ಆಮೇಲೆ ಲಾಸ್ಟ್ ಇದೆಲ್ಲ ಹಾಕಿ ಬೆಲ್ಲ ಮಿಕ್ಸ್ ಮಾಡ್ತೀನಿ, ಸಕ್ಕರೆ ಹಾಕಲ್ಲ. ಓಕೆ ನೋಡಿ, ಇದು ಹಾಲಲ್ಲಿ ಕೇಸರಿ ಹಾಕಿದ್ದೀನಿ. ಇದು ಗೇರು ಬೀಜ ಮತ್ತು ಬಾದಾಮ್, ದ್ರಾಕ್ಷಿದು ಹೇಳಕ್ಕೆ ಮತ್ತೆ ಹೋಯ್ತು ರೀ. ಇಂಥದ್ರಲ್ಲೇ ಮಾಡೋದೀಗ, ಏನು ಮಾಡೋದು ಫ್ರೆಂಡ್ಸ್. ನೋಡಿ, ನನ್ನ ಪಾಯಸ ರೆಡಿ. ಶಾವಿಗೆ ಮತ್ತು ಸಾಬುದಾನ ಇದಕ್ಕೆ ಹಾಕಿರೋದು, ಬಾದಾಮ್, ಕ್ಯಾಶು, ಆಮೇಲೆ ಅದು ಕೇಸರಿ ಹಾಲು, ಬೆಲ್ಲ. ನಾನು ಸಕ್ಕರೆ ಹಾಕಿಲ್ಲ, ಬೆಲ್ಲ ಹಾಕಿದ್ದೀನಿ. ಮತ್ತು ಲಾಸ್ಟಲ್ಲಿ ಸ್ವಲ್ಪ ತುಪ್ಪದಲ್ಲಿದ್ದನ್ನು ಗೇರು ಬೀಜ ಒಗ್ಗರಣೆ ಇದು ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಹಾಕ್ಬಿಡೋದು. ಆಯ್ತು, ಲಾಸ್ಟ್ ಫೈನಲ್. ಈಗ ನೆಕ್ಸ್ಟ್ ದೇವರಿಗೆ ನೈವೇದ್ಯ ಮಾಡಿಬಿಡೋದು. ಹೋಪ್ ಗಾಡ್ ವಿಲ್ ಲೈಕ್ ಇಟ್. ದೇವ್ರಿಗೆ ಇಷ್ಟಪಟ್ಟರೆ ಒಳ್ಳೆಯದು ಅಂದ್ಕೊಂಡಿದ್ದೀನಿ. ಕಷ್ಟಪಟ್ಟು ಮಾಡಿರ್ತೀವಲ್ಲ, ಡೆಫಿನೆಟ್ಲಿ ದೇವ್ರು ಅದ್ರ ಫಲ ಕೊಟ್ಟೇ ಕೊಡ್ತಾನೆ. ಓಕೆ, ಈಗ ಆಯ್ತು, ನನ್ನ ಪಲಾವ್ ಆಯಿತು, ತೋರಿಸ್ತೀನಿ ಲಾಸ್ಟ್. ಫ್ರೆಂಡ್ಸ್, ನನ್ನ ಟೊಮೆಟೊ ರೈಸ್ ಭಾತ್ ರೆಡಿ. ನೋಡಿ, ಇದು ಆ್ಯಕ್ಚುಲಿ ಮಿಕ್ಸ್ ಮಾಡಬೇಕು ಕೊತ್ತಂಬರಿ ಸೊಪ್ಪು. ನಾನು ಸುಮ್ಮನೆ ಹೇಗೆ ಡಿಸ್ಪ್ಲೇಗೆ ನಿಮ್ಗೆ ತೋರ್ಸೋಕ್ಕೆ ಮಾಡಿದ್ದೇನೆ ಅಷ್ಟೆ. ಓಕೆ, ಸೊ ಮಾಡಿ ನೋಡಿ ಫ್ರೆಂಡ್ಸ್. ಯಾವುದೇ ರೈಸ್ ಇದು ಹಾಕಿ, ಬಾಸ್ಮತಿ ರೈಸು ರೆಗ್ಯುಲರ್ ನಾವು ಯೂಸ್ ಮಾಡೋದು ರೈಸು ಹಾಕಿ, ಅಥವಾ ಇದು ನಾನು ಅಂಬೆಮೋರ ಸಿರ್ಸಿನ ತಂದಿರೋದು, ಅದನ್ನು ಹಾಕಿ ಮಾಡಿದ್ದೀನಿ. ಇವು ಕುಕ್ಕರ್ ಮುಟ್ಬಿಟ್ಟಾರೆ, ಬಿಸಿ ಕೈ ಚುರ್ರು ಅಂತ. ಸೊ ಫ್ರೆಂಡ್ಸ್, ಮಾಡಿ ನೋಡಿಬಿಟ್ಟು ನನಗೆ ಹೇಳಿ. ಒಂದು ಪಾಯಸ ಮತ್ತು ಇದು ಈಗ ನೆಕ್ಸ್ಟು ಮೊಸರು ಬಜ್ಜಿ ಮಾಡ್ತೀನಿ, ಅದೇನು ತೋರಿಸ್ಬೇಕಾಗಿಲ್ಲ. ಅದು
ನಾಟ್ ಅ ಸ್ಪೆಷಲ್ ಥಿಂಗ್ ಲೈಕ್. ಓಕೆ, ಸೊ ಫ್ರೆಂಡ್ಸ್, ಎಲ್ಲರೂ ಹ್ಯಾವ್ ಎ ನೈಸ್ ಸಂಡೇ. ಓಕೆ, ಒಳ್ಳೆಯ ರೀತಿಯಲ್ಲಿ ಹಬ್ಬ ಆಚರಿಸಿ. ಅಕ್ಷಯ ತೃತೀಯ ದೇವ್ರೆ ನಿಮ್ಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಆಯಿತಾ. ಹ್ಯಾವ್ ಎ ನೈಸ್ ಡೇ.